ನೋಡ ಮಮ್ಮಿ ಎಷ್ಟು ಸೊಕ್ಕೈತ ಅವ್ರಿಗೆ. ನಮ್ಮ ಮುಂದೆ ಹೇಳ್ತಾರ ಹುಡುಗಿನ ಫಿಕ್ಸ್ ಮಾಡ್ಕೊಂಡ್ ಬರಕ್ ಹೊಂಟೇವ್ ನಾವ ಅಂತೇಳಿ. ಆದ್ರೆ ನೀವು ಬರೋದ್ ಬೇಡ, ನೀವು ಇಲ್ಲೇ ಇರ್ರಿ ಅಂತಾರ ನಮ್ಮ ಮುಂದೆ. ಎಷ್ಟರ ಇರ್ಬೇಕು ನೋಡು ಅವ್ರಿಗೆ. ಅಲ್ಲ ಮಮ್ಮಿ, ಅತ್ತಿ ಬಂದು ಮಾತಾಡಕ್ಕಾಗಿಲ್ಲ? ಇಲ್ಲ, ನಮ್ಮ ಅಣ್ಣನ ಮಕ್ಕಳು ಅದಾರ, ಸುಮ್ಮನೆ ಯಾಕೆ ನೋಡ್ಕೊಂಡ್ ಬರ್ತೀರಿ ಅಂತೇಳಿ ಯಾವ ಬಡ್ಕೊಂಡೆ ನಿಮ್ಮ ಅತ್ತಿಗೆ. ನಿಮ್ಮ ಅತ್ತಿ ಏನಂದ್ಲು, ಏನು ಹೇಳಕ್ ಬರಂಗಿಲ್ರಿ ಅತ್ತಿಗೆಮ್ಮ, ಈಗೆಲ್ಲ ಫಿಕ್ಸ್ ಆಗ್ಬಿಟ್ಟೈತ್ರಿ. ಅವ್ರು ಮೊದಲ ಫಿಕ್ಸ್ ಆಗ್ಬಿಟ್ಟಾರ ಎಲ್ಲಾರು. ಈಗ ನಾ ತಡೆದ್ರೆ ಅವ್ರು ಸುಮ್ಮನೆ ಇರಂಗಿಲ್ಲ. ಮೊದಲ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡ್ಬಿಟ್ಟಾರ. ಅವ್ರ ಅಪ್ಪಗೂ ಹೇಳ್ಯಾರ ಅವ್ರು. ಮೊದಲ ತಯಾರಿ ಆಗೈತಿದ್ದೆ, ನೀವು ಈಗ ಬಂದಿರಿ. ನೀವು ಮೊದಲೇ ಬಂದ್ರೆ ನಾ ಏನಾರು ಮಾಡ್ತಿದ್ದೆ, ಮತ್ತು ನೀವು ಈಗ ಬಂದ್ರೆ ನಾ ಏನು ಮಾಡಲಿ ಅಂತಂದ್ಲವ ನಿಮ್ಮ ಅತ್ತಿ. ಹೆಣ್ಣು ನೋಡೋ ಶಾಸ್ತ್ರಕ್ಕೆ ನಮಗೂ ಕರ್ಕೊಂಡು ಹೋಗಲಿಲ್ಲ, ಅಲ್ಲಾರು ಹೋಗಿ ಏನಾರು ಮಾಡೋಣ ಅಂತಂದ್ರೆ. ನಿಮ್ಮ ಅತ್ತಿ ಬುದ್ಧಿ ನೋಡಿ ಮಾವ ಮೊದಲ ಬೇಡ ನನಗೆ. ಇನ್ನು ನಮಗೆ ಮುಖದ ಮ್ಯಾಗ ಅಂದ್ಬಿಟ್ಟಲ್ಲ, ನೀವೇನು ಬರೋದು ಬೇಡ ತಗೋರಿ, ನಾವು ಅಷ್ಟೇ ಹೋಗಿ ಬರ್ತೀವಿ ಅಂತೇಳಿ. ಇನ್ನು ಯಾಮ್ ಸುಳಿ ಇಟ್ಕೊಂಡು ಹೋಗೋಕ್ಕಾಗ್ತಿತ್ತಲ್ಲಿ. ಏನಾರು ಒಂದು ಚಾನ್ಸ್ ಸಿಕ್ಕಿತ್ತಂದ್ರೆ ಅಲ್ಲೇ ಎಂಡ್ ಆಗ್ಬಿಡ್ಬೇಕಾಗಿತ್ತದ ಸಂಬಂಧ. ಹಂಗೆ ಮಾಡಿಬಿಡ್ತಿದ್ದೆ. ಒಂದು ಮಾತು ಕರೀಲಿಲ್ಲ ಅವರು. ಆದರೂ ಅವ್ರಿಗೆ ಎಷ್ಟು ಹತ್ರ ಹಾಕಿ ಹೋದ್ರು ನಮಗಿನ್ನೂ ದೂರ ತಳ್ತಾರ ಅವ್ರು. ಏನು ನಮ್ಮ ಕಂಡ್ರೆ ಆಗ ಬರಂಗಿಲ್ಲ ಅಂದ್ರೆ ಮತ್ತೆ ಮಾಡ್ತಾರೆ. ಒಂದು ಸ್ವಲ್ಪ ಏನಾರು ಮಾತಾಡ್ಸಕ್ಕೆ ಹೋದ್ರೆ ಛೇ, ಹೆಂಗಾರ ಮಾಡಿ ಅವ್ರ ಬುಟ್ಟಿಗೆ ಹಾಕ್ಕೊಂಡು ಈ ಮನೆಗೆ ನಿಮ್ಮಿಬ್ಬರು ಮಹಾರಾಣಿಗಳು ಮಾಡ್ಬೇಕಂತ ಮಾಡಿದ್ರೆ ನಾವು ಅನ್ಕೊಂಡಿದ್ದ ಒಂದಿಲ್ಲ ಆಗೋದ ಒಂದು ಆಗತೈತಿ. ಈ ಅತ್ತಿನ ತಲೆನೇ ಕೆಡ್ಸ್ಕೊಳತ್ತಿಲ್ಲ ಮಮ್ಮಿ, ನಾವೇ ಏನಾರು ಮಾಡ್ಬೇಕು. ನಾವು ಹಿಂಗೆ ಕುಂತ್ರೆ ಮುಗಿದು ತಗೋ ಮಮ್ಮಿ. ನಿಮ್ಮ ಅತ್ತಿ ತಲೆನ ಕೆಡ್ಸ್ಕೊಳತ್ತಿಲ್ಲ ಅವ. ಈಗ ಹೋಗ್ಯಾ ನೋಡು ಕಿಟ್ಟಿ ಪಾರ್ಟಿ ಅಂತವ ಅವ್ರದ್ದೇನ, ಕಿಟ್ಟಿಯೋ ಕಟ್ಟಿಯೋ ಕಿಟ್ಟಿ ಪಾರ್ಟಿ ಹೋಗ್ಯಾಳಿಗ. ಅತ್ತಿ ಆರಾಮದ ಬಿಡು, ಏನು ಟೆನ್ಷನ್ ಇಲ್ಲ, ಏನಿಲ್ಲ. ತಿನ್ನೋದು ಉಣ್ಣೋದು ಮಲಗೋದು ಅಡ್ಡಾಡೋದು ಬಿಟ್ರೆ ಏನು ಇಲ್ಲೇ ಇಲ್ಲ ಅತ್ತಿದಿಲ್ಲಿ. ನಿಮ್ಮಪ್ಪ ಆಕಿನಂದ್ರೆ ಸೊಳ್ಳೆ ಸಂಬಂಧ ನೋಡಿ ಕೊಟ್ಟು ಬಿಟ್ಟಾನೆ. ಅದ್ರ ಅಣ್ಣ ಮಂತಂದ್ರಿಗೆ ಏನಾರು ಕೊಡ್ಬೇಕು ಅನ್ನೋದು ಇಲ್ಲ. ಇಷ್ಟು ದೊಡ್ಡ ಮನೆ ಇಟ್ಕೊಂಡು ಇಷ್ಟೆಲ್ಲ ಆಸ್ತಿ ಇಟ್ಕೊಂಡು ಅಣ್ಣನ ಮಕ್ಕಳು ಅದಾರ, ಅವ್ರಿಗೆ ಏನಾರು ಕೊಡ್ಬೇಕು ಅನ್ನೋ ಬುದ್ಧಿ ಇಲ್ಲಕಿಗೆ. ತನ್ನ ಚೇನಿ ತಾನ ನೋಡ್ಕೊಂತಾಳೆ. ಅಷ್ಟೆಲ್ಲ ಚೇನಿ ಮಾಡ್ತಾಳೆ. ಇಷ್ಟು ವರ್ಷ ಆದರೂ ಒಂದಿಷ್ಟು ತಂದು ಕೊಟ್ಟಿಲ್ಲಕಿ. ಅಣ್ಣ ಇಲ್ಲ, ಏನಾರು ಕೊಡೋಣ ಇವ್ರಿಗೆ ಅಂತೇಳಿ. ಆದರೂ ಅತ್ತಿನೂ ಭಾಳ ಅದಾಳ ಮಮ್ಮಿ, ಸೊಕ್ಕಿಂದ ಐತೆ ಅತ್ತಿ. ನಿಮ್ಮ ಅತ್ತಿನೂ ಸೊಕ್ಕಿಂದ ಐತ್ವಾ, ಏನೇ ಆಸ್ತಿ ಐತಂತ ಸುಮ್ಮನೆ ಆಗೋದು ಅಷ್ಟೆ. ನಾವು ಹಿಂಗೆ ಕುಂತ್ರೆ ಆಗೋದಿಲ್ಲ ಬಿಡಿದ್ದು. ನೋಡೋಣ ತಡಿ, ಇನ್ನೂ ಕಾಲ ಮಿಂಚಿಲ್ಲ ತಡಿ. ಇನ್ನೂ ಈಗ ಫಿಕ್ಸ್ ಮಾಡ್ಕೊಂಬರಕ್ಕೆ ಹೋಗ್ಯಾರ ಅವ್ರು. ಹೋಗ್ಯಾರ ಪಾಯ್ಯಾರ ಅನ್ಕೊಂಡು ನಾವು ಇಲ್ಲೇ ಕುಂದ್ರೋದಾತ. ಏನು ಮಾಡತ್ತಿಲ್ಲ, ಏನಿಲ್ಲ. ನಾವು ಇವ್ರಿಗೆ ಏನಾರು ಮಾತಾಡ್ಸೋಕೆ ಹೋದ್ರೆ ಮಾಮಗಳಿಗೆ ಸಿಡುಕ್ತಾವ. ಹಂಗೆ ಮೂಗಿನ ಮ್ಯಾಗ ಸಿಟ್ಟಿರ್ತೇನ ಹಂಗೆ ಸಿಡುಕ್ತಾವೆ. ಮಾತಾಡಕ್ಕೆ ಬಿಡಂಗಿಲ್ಲ. ನಿಮ್ಗೆ ಎಷ್ಟು ಎಷ್ಟು ನೋಡ್ಕೊ ಹೋಗ್ರಿ, ನಮ್ಮ ಜೊತೆ ಮಾತಾಡಕ್ಕೆ ಬರಬೇಡ್ರಿ. ನಿಮ್ಗೆ ಏನಾರು ಬೇಕಂದ್ರೆ ಅಲ್ಲೇ ಮಮ್ಮಿ ಕೇಳ್ಕೊ ಹೋಗ್ರಿ, ನಮ್ಮ ಕಡೆ ಏನು ಮಾತಾಡಕ್ಕೆ ಬರಬೇಡ್ರಿ ಅಂತ ದೂರ ಸರಸ ಬಿಡ್ತಾರೆ. ಅವನಂತರ ಅಷ್ಟು ಅಂತಾನೆ. ಇನ್ನೊಂದು ದೊಡ್ಡ ಮಾವ ಅಂತರೂ ನನಗೆ ಹತ್ತಕ್ಕೆ ಸೇರ್ಸಕ್ಕೆ ಬಿಡಂಗಿಲ್ಲ. ನಾ ಕಂಡೆ ಇಲ್ಲೇ ರೂಮಿನ ಡೋರ ಹಾಕೊಂಡ್ಬಿಡ್ತಾನೆ, ಚಿಲ್ಕನ ಹಾಕೊಂಡ್ಬಿಡ್ತಾನೆ. ಮೊದಲೇ ಬರ್ಬೇಕಾಗಿತ್ತ, ನಾವು ಮೊದಲೇ ಬಂದಿದ್ರೆ ಏನಾರ ಒಂದು ಆಗ್ತಿತ್ತು. ಅಲ್ಲ, ಎಲ್ಲರ ಮನೆಗೂ ಇಂಥವ್ರೊಬ್ರು ಇದ್ದೇ ಇರ್ತಾರೆ ನೋಡಿ, ಕುತಂತ್ರಿಗಳು, ಶಕುನಿತನ ಮಾಡೋರು. ಅಲ್ರಿ, ಇವ್ರು 3 ಜನ ನೋಡಿದ್ರೆ ನಿಮ್ಮ ಮನೆಗೆ ಯಾರು ನೆನ್ಪು ಬರ್ತಾರಂತೆ ಕಮೆಂಟ್ ಮೂಲಕ ತಿಳಿಸ್ರಿ. ಅದೇ ಎಲ್ಲರ ಮನೆಗೂ ಇದೊಬ್ಬರಾದ್ರೂ ಇದ್ದೇ ಇರ್ತಾರ್ರಿ. ಇಂಥವ್ರು ಇರ್ಲಾರ್ದ ಮನೇನೇ ಇಲ್ರಿ, ಹೌದಿಲ್ರಿ? ನಿಮ್ಮ ಮನೆಗೆ ಯಾರು ಅಂತೇಳಿ ಹೇಳ್ರಿ. ಇಂಥವ್ರು ಹೆಂಗ್ರಿ, ನೀವು ಏನಾದ್ರು ಚಲೋ ಆಗುತ್ತೆ ಅಂದ್ರೆ ನೋಡೋಕ್ಕಾಗಂಗಿಲ್ಲ, ಸಹಿಸೋಕ್ಕಾಗಂಗಿಲ್ಲ. ಹಾಳು ಮಾಡ್ಬೇಕಂದ್ರೆ ಹಾಳು ಮಾಡ್ಬೇಕು, ಇನ್ನಂದ್ರೆ ನಮಗೆ ದಕ್ಕಲಾರ್ದು ಇನ್ನೊಬ್ರಿಗೆ ದಕ್ಕಬಾರ್ದು. ಒಟ್ಟು ಆಗೋ ಕರೆನೂ ಆಗಬಾರ್ದು, ಒಟ್ಟು ನಮ್ಮ ಕಡೆನೇ ಆಗ್ಬೇಕು ಎಲ್ಲಾನು. ಇಲ್ಲಪ್ಪ ನಂಗೆ ಸಿಕ್ಕಿಲ್ಲ, ಅವ್ರಿಗೆ ಏನೋ ಸಿಕ್ಕೈತಿ, ಚಲೋ ಬಯಸೋಣ ಅನ್ನೋದು ಇಲ್ಲೇ ಇಲ್ಲ. ಇನ್ನೊಂದು ಸ್ವಲ್ಪ ಕಿಟ್ಟೋದು ಮಾಡೋರು ಇರ್ತಾರೆ ನೋಡ್ರಿ. ನಿಮ್ಮ ಕಡೆನೂ ಅದಾರೇನ್ರಿ ಒಬ್ರು ಯಾರಾದ್ರೂ ಹಿಂಗೆ? ನಾನು ನಿಮಗೆ ಇಲ್ಲಿ ಮದುವೆ ಮಾಡಿಕೊಟ್ಟು ಆರಾಮ್ಸಿ ಕಾಲ ಮೇಲೆ ಕಾಲು ಹಾಕೊಂಡು ಇದು ಚೇರ್ ಮ್ಯಾಗ ಕುಂದ್ರೋಣ ಅಂತಂದ್ರೆ ಎಲ್ಲ ಉಲ್ಟಾ ಪಲ್ಟಾ ಆಗತ್ತೈತಿ. ಅದ್ರಾಗ ಆ ಮುದುಕಿ ಒಂದು ಇದ್ರ ಮ್ಯಾಗ ಕುಂದ್ರಕ್ಕೆ ಬಿಡಂಗಿಲ್ಲ ನನಗೆ. ಆಕೆ ಇಲ್ಲ ಅಂತ ಕುಂತೇನೆ ಬಾಯಿಗೆ. ಅಯ್ಯ, ಆ ಮುದುಕಿದು ಏನು ಕೇಳ್ತೀವಿ ಅವ ನೋಡಿದ್ರೆ ಕುತ್ತಿಗೆ ಸಾಯಿಸ್ಬಿಡೋ ಅನಿಸ್ತೈತೆ ನೋಡಿ ಆ ಮುದುಕಿನ. ಬರೀ ನೀ ಅಂತ ಅರ್ಬಿ ಹಾಕೊಂಡು ಇಂಥ ಅರ್ಬಿ ಹಾಕೊಂಡು ಹಂಗೆ ಹಾಕದಿ ಹಿಂಗೆ ಹಾಕದಿ ಹಂಗೆ ಏನೋ ವಟ ಅಸ್ತನ ಇರ್ತಾ ಹಂಗೆ. ಆ ಮುದುಕಿದು ಈಗ ಅಲ್ಲವಾ, ನಾನು ಅವಾಗ ಬರ್ತಿದ್ನಲ್ಲ ಅವಾಗೂ ಹಂಗೆ ಮಾಡ್ತಿದ್ಲ ಮುದುಕಿ. ನಾನು ನಂದೇನಿ ಬೆಂಗಳೂರಿಂದ ಬಂದೀನಿ, ಪಾರ್ಟಿ ಮುಗಿಸ್ಕೊಂಡು ಎಂಜಾಯ್ಮೆಂಟ್ ಮಾಡ್ಕೊಂಡು ಈಗ ತಾನ ಮನೆಗೆ ಬಂದೇನಿ. ಆರಾಮ್ ಫುಲ್ ರೆಸ್ಟ್ ಮಾಡಬೇಕು, ಫುಲ್ ನಿದ್ದೆ ಹೊಡಿಬೇಕು. ಈ ಅತ್ತಿಗೆ ಹಾಡು ಒಂದು ಕೇಳು ಯಪ್ಪ. ಊರಿಗೆಲ್ಲ ಒಂದಾತಿದ್ರೆ ಇದಕ್ಕೆ ಒಂದಾತಿತ್ತು ನೋಡು. ಟೆನ್ಷನೇ ಇಲ್ಲ, ಆರಾಮದ ನೋಡಂಗೆ. ನನಗೂ ಇಂಥ ಜೀವನ ಸಿಗ್ಬಾರ್ದಾಗಿತ್ತಾಪ. ನಾನೇನು ಪಾಪ ಮಾಡಿದ್ದ ಏನು ಯಾವ ಜನ್ಮದೊಳಗೆ ಇಂಥ ಜೀವನ ಸಿಕ್ಕೈತಿ. ಇಕ್ಕಿ ನೋಡಿ ಹೆಂಗದ ಹಂಗೆ ಆರಾಮ್ ಸರಿ ಬೆಳೆದಿದ್ದು ಬರ್ತಂದೊಳಗೆ ಅನುಭವಿಸಿದ್ದು ಸೌಕರ್ ಮನ್ಯಾಗ. ಏನು ಮಾಡತ್ತೀರಿ, ಕುಂತೀರ 3 ಜನ? ಅಲ್ಲ ಅತ್ತಿ, ನೀನೇನೋ ಪಾರ್ಟಿಗೆ ಹೋಗಿದ್ದೆ ಅಂತ ನಮಗೂ ಕರೆದು ನಾವು ಬರ್ತಿದ್ದಿಲ್ಲ. ಮನ್ಯಾಗ ಕುಂತು ನಮಗೂ ಬೇಜಾರಾಗೈತ್ವಾ. ಹ್ಞೂ ಅತ್ತಿ, ಒಂದ್ಸಲ ಕರ್ಕೊಂಡು ಹೋಗಿ ನಮಗೂ. ಅಲ್ಲೇ ವಿಜಯ್, ನಿನ್ನ ಮಕ್ಕಳ ಮದುವೆ ತಯಾರಿ ನಡೆದೈತಿ, ನೀ ಆರಾಮ್ ಪಾರ್ಟಿ ಮಾಡ್ಕೊಂಡದಿ ಅಲ್ಲೇ. ಏನು ಚಿಂತಿನ ಇಲ್ಲ ನಿನ್ನ ಮಕ್ಕಳದ? ಅಯ್ಯ ಅದಕ್ಕಮ್ಮ, ಅವ್ರು ಇಷ್ಟ ಬಂದಂಗೆ ಅವ್ರು ಮಾಡ್ಕೊಂಡಾತಾರೆ. ನನಗೇನು ಚಿಂತೆ ಇಲ್ಲ. ಅವ್ರಿಗೆ ಏನು ಬೇಕಾ ಅದೆಲ್ಲ ಮಾಡ್ಕೊಂಡು ಹೋಗಲಿ. ನನಗೇನು ತಿನ್ಬೇಕು, ಉಣ್ಬೇಕು, ಎಂಜಾಯ್ ಮಾಡ್ಬೇಕು, ಪಾರ್ಟಿ ಮಾಡ್ಬೇಕು ಅಷ್ಟೇ. ಭಾಳ ಬದಲಾಗಿವ ನೀನು, ಮುಂಚೆ ಥರ ಇಲ್ಲ ಈಗ. ಬದಲಾಗಬೇಕು, ನಾವು ಬದಲಾಗಬೇಕು. ಇದ್ದಿದ್ದಾಗೆ ಇದ್ರೆ ಜೀವನದೊಳಗೆ ಮಜಾ ಇಲ್ಲ. ಬದಲಾಗಿ ನೋಡು ಅತ್ತಿಗೆಮ್ಮ, ಜೀವನದ ರುಚಿ ಗೊತ್ತಾಗ್ತಿತ್ತೆ. ಏನ್ಲೇ ಕುಡ್ದೇನ? ಮತ್ತೆ ಪಾರ್ಟಿ ಮಾಡೇ ಬಂದ್ಮೇಲೆ ಸ್ವಲ್ಪ ಕುಡಿಲಾರ್ದ ಹೆಂಗ್ರಿ ಅತ್ತಿ? ಏನು ಕುಡ್ದಿ? ಮತ್ತೆ ಸ್ಟಾರ್ಟಿಂಗ್ ಬಂದಾಗ ಕುಡಿ ಕುಡ್ದೆ ಅಂತ ಅನಿಸ್ಲೇ ಇಲ್ಲಲ್ಲ? ಹಂಗೆ ಅದು ನಮ್ಮ ಟ್ಯಾಲೆಂಟ್ ಅದ.
ಮನಿ ಇಂತ್ರ ಒಳಗೆ ಗೆಜ್ಜಿ ಇಡೋ ಮಟ್ಟನು ನಾವು ಕುಡಿದ್ರೂ ಕುಡ್ದಿಲ್ಲರ ಗತೆ ನಟನೆ ಮಾಡ್ತೀವಿ. ಈಗ ನಡರ್ಯಾರು ಇಲ್ಲ, ಹೌದಿಲ್ಲ? ಹ್ಞೂ, ನಿಮ್ಮ ಪಾರ್ಟಿ ಒಳಗೆ ಡ್ರಿಂಕ್ಸ್ ಎಲ್ಲ ಮಾಡ್ತೀರಿ? ಡ್ರಿಂಕ್ಸ್ ಇಲ್ಲ ಅಂದ್ರೆ ಪಾರ್ಟಿನೇ ಅಲ್ಲ, ಅದು ಕಿಕ್ಕೇ ಇರಲ್ಲ. ಓಕೆ, ಎನಿವೇ ಐ ಆಮ್ ಫುಲ್ ಟಯರ್ಡ್. ನಾನು ಹೋಗಿ ರೆಸ್ಟ್ ಮಾಡ್ತೇನೆ. ಆಮೇಲೆ ಏನೀಗ ನಿನ್ನ ಮಕ್ಕಳು ಯಾರು ಚಿಂತೆ ಇತ್ತು ಇಲ್ಲ ನಿನಗೆ? ನನಗೇನು ಚಿಂತೆ ಇಲ್ಲ, ಅವ್ರಿಗಿಷ್ಟ ಬಂದಂಗೆ ಅವ್ರು ಮಾಡ್ಕೊಳ್ಳಿ. ನಾನಂತರ ಅವ್ರ ನಡಕ್ಕೆ ಬೆಳಂಗಿಲ್ಲ, ಅವ್ರೇನು ನನ್ನ ಕೇಳಿ ಮಾಡಂಗಿಲ್ಲ. ನಾನು ಯಾಕೆ ಅವ್ರ ನಡುವೆ ಹೋಗಲಿ? ಅಲ್ಲ ಅತ್ತಿ, ಮತ್ತೆ ಅವ್ರನ್ನ ನಮಗೆ ಮದುವೆ ಮಾಡ್ಕೊಡ್ತೀನಿ ಅಂತಂದು ಮತ್ತೆ ಈಗೇನು ಕೈಯಪ್ಪ ಸಾತಿಯಲ್ಲ ನೀನು? ನನ್ನ ಕೈಲಿ ಆದ ಪ್ರಯತ್ನ ನಾನು ಮಾಡ್ತೀನಿ, ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಂಗಿಲ್ಲ. ಇರೋ ಅಷ್ಟು ದಿನ ಇರ್ರಿ, ತಿನ್ರಿ, ಉಣ್ರಿ, ಮಲಗ್ರಿ, ಸಾಕಾದ್ರೆ ನಿಮ್ಮ ಮನೆಗೆ ನೀವು ಹೋಗ್ರಿ. ಇದೇನ ಮಮ್ಮಿ ಅತ್ತಿ ಹಿಂಗೆಲ್ಲ ಕಾಲ ಕಡಿಲೆ ಕುಡ್ದಾಳೆ, ಏನೇನ ಮಾತಾಡತಾಳೆ. ಆದ್ರೂ ಕುಡಿದೆಲ್ಲ ಕಲ್ತಾಳ ಈಕಿ, ನಂಬಕ್ಕಾಗತ್ತಿಲ್ಲ ನೋಡು ನನಗೆ. ಅಬ್ಬ ಬಾರಿ ಫಾಸ್ಟ್ ಆಗಿ ಬಿಡು. ಅತ್ತಿ ನೀ ಕುಡಿಯೋದು ಮನ್ಯಾಗ ಎಲ್ಲರಿಗೂ ಗೊತ್ತಾದ್ರನ ಯಾರು ಏನು ಕಿತ್ಕೊಳ್ಳೋಕ್ಕೂ ಆಗಂಗಿಲ್ಲ. ನನ್ನ ಲೈಫ್ ನನ್ನ ರೂಲ್ಸ್, ಯಾರ ಮಾತೇನು ಕೇಳೋದಿಲ್ಲ ನಾನು. ಸುದ್ದ ತಗೋ ಬಾಳೆ. ಹಂಗಂದ್ರೆ ಅತ್ತಿ ನೀನು ಫುಲ್ ಜಾಲಿ ಜಾಲಿ. ಎಸ್, ಫುಲ್ ಜಾಲಿ ಜಾಲಿ. ಓಕೆ, ಬಾಯ್ ಗೈಸ್, ಸಿ ಯು ಲೇಟರ್. ಐ ಆಮ್ ಸೋ ಮಚ್ ಟಯರ್ಡ್. ಅಬ್ಬಬ್ಬ, ಇಂಗ್ಲೀಷ್ ಎಲ್ಲ ಮಾತಾಡ್ತೀರಾ ನೀವು? ಕುಡಿದ ಮ್ಯಾಗ ಎಲ್ಲನೂ ಬರ್ತಾವ. ನೀವು 3 ಜನ ಕುಡಿದ್ ಬರ್ರಿ ಗೊತ್ತಾಗ್ತೈತಿ. ಬಾರಿಗೆನ ಕಮ್ಮಿ ಇಲ್ಲ ಇಲ್ಲೇ. ಬಾಯ್. ವಾವ್, ಒಂದ್ಸಲ ಟ್ರೈ ಮಾಡ್ಬೇಡಿ ಮಮ್ಮಿ. ಕೆರಾಕಿ ತೊಗೊಂಡ್ಕೊಡ್ದೇನಿ. ಆಕೆನ 3 ಬಿಟ್ಟು ನಿಂತಾಳ ಅಂತೇಳಿ ನೀವು ಅದಕ್ಕೆ ಮಾಡ್ಬೇಕಂತ ಮಾಡಿದ್ರೆ ಮುಚ್ಕೊಂಡಿರ್ತೀರನೆ. ಅಯ್ಯೋ, ಆಕೆ ಅಂದಾಳೆ ನನಗೆ ಯಾಕೆ ಸೇರಿಸಿ ಬೈಯಾತಿ ನೀನು? ನಿನ್ನ ಬಾಯಕ್ಕೆ ಅದ ಬಂದಿರುತ್ತೆ ನಂಗೆ ಗೊತ್ತಿದ್ದೈತಿ. ಯಾಕಂದ್ರೆ ಯಾರು ನಾನು ಹೊಟ್ಟೆಗೆ ಹೊಟ್ಟೆವಲ್ಲ, ಏನು ಯೋಚನೆ ಮಾಡ್ತಾರಂತ ನನಗೂ ಗೊತ್ತಾಗ್ತೈತೇನವ. ಅಲ್ಮಿ ಅಷ್ಟು ಜಾಲಿ ಆಗದ ಅತ್ತಿ ಒಂದ್ಸಲ ಟ್ರೈ ಮಾಡ್ತಿದ್ವಪ್ಪ. ಯಾಕವಾ ಬೀಳ್ಬೇಕೇನು ಬಡತ್ತಾ? ಏನು ಫ್ರೀಡಮ್ ಕೊಟ್ಟೇನಂತೇಳಿ ಮಿಸ್ಯೂಸ್ ಮಾಡ್ಕೋಬೇಕಂತ ಮಾಡಿದ್ರೆ ಫ್ರೀಡಮ್ ಎಷ್ಟು ಅಷ್ಟೇ, ಕುಡಿಯೋ ಮಟ್ಟ ಎಲ್ಲ ಏನು ಕೊಟ್ಟಿಲ್ಲ ನಾನು. ಯಪ್ಪ ಸಾಕಾತಪ್ಪ ಅಲ್ಲಿಂತ್ರ ಬರೋಷ್ಟಿಗೆ. ಮುದೋಡಿ ಬಂದ್ಲು. ಇನ್ನು ನಾನು ಕುಂತಿದ್ದು ನೋಡಿಲ್ಲ ಅಂತ ಚಿರಾಡ್ತಾಳವ. ಏನೇ ಮಮ್ಮಿ ಆ ಮುತ್ತಿಗೆ ಅಷ್ಟಿದ್ರಿ ನೀನೆ? ಮತ್ತೇನು ಮಾಡ್ಬೇಕವಾ? ಇದೇನು ನಮ್ಮ ಮನೆ ಆಗಿಲ್ಲಲ್ಲ. ಅಯ್ಯಯ್ಯೋ, ಈ ಶುಭ ಕಾರ್ಯ ಮುಗಿಸ್ಕೊಂಡು ಬಂದಮೇಲೆ ಈ ಅನಿಷ್ಟಗಳು ನೋಡ್ಬೇಕಾಗಿತ್ತಾ? ಥೂ ಬಾಗಿಲ್ಗ ಕುಂತಾವಲ್ಲೋಪ. ನನ್ನ ಹಡಿಬಿಟ್ಟಿ ಸೊಸೆ ಅನ್ಸ್ಕೊಳಕ್ಕೂ ನಾಲಾಯಕ್ ಸೊಸಿ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ತನ್ನ ಮಕ್ಕಳ ಮದುವೆ ನಡೆಯತೈತಿ, ನಿಂತು ಮಾಡೋಣ ಅನ್ನೋದಿಲ್ಲ ಇಲ್ಲ. ಇಕ್ಕಿ ಒಬ್ಬಿಕ್ಕಿ ತಾಯಿ. ನಮ್ಮ ವಿಡಿಯೋ ಕೇವಲ ತಮಾಷೆಗಾಗಿ, ಅದಾಗಲೇ ತೋರಿಸಿದ್ನಲ್ಲ ಅವ್ರು ಕುಡ್ದಾರಂತೇಳಿ, ಜಸ್ಟ್ ತಮಾಷೆಗಾಗಿ ಮತ್ತೆ ಸೀರಿಯಸ್ ಆಗಿ ತೊಗೋಬೇಡ್ರಿ. ಎಲ್ಲರೂ ಮಿಕ್ಸ್ ಇದ್ರಲ್ರಿ, ಸ್ವಲ್ಪ ನೋಡಕ್ಕೆ ಮಜಾ ಬರ್ತೈತಿ. ಈಗ ಬಂದ್ರೇನ್ರಿ? ಒಬ್ಬರ ಬಂದಿರಿ? ಅವರೆಲ್ಲದಾರ್ರಿ? ಯಾರವಾ ಅದರಿ? ನಿಮ್ಮ ಮಗ ಮತ್ತು ನಿಮ್ಮ ಮೊಮ್ಮಕ್ಕಳು ಬಂದೇ ಇಲ್ಲ, ನೀವು ಒಬ್ಬರ ಬಂದಿರಿ. ಅದು ನನ್ನ ಮಗಗೆ ಮತ್ತು ನನ್ನ ಮೊಮ್ಮಕ್ಕಳಿಗೆ ಕೆಲಸ ಭಾಳ ಅಲ್ಲ. ಇಂಥ ಫಾಲ್ತುಗಿರಿ ಮಾಡ್ಕೊಂಡು ಕುಂದ್ರಾಕ ಟೈಮ್ ಇಲ್ಲ ಅವ್ರಿಗೆ. ಫಾಲ್ತು ಮಾತಾಡ್ಕೊಂಡು ಅದೆಲ್ಲ ಕುಂದ್ರಾಕ ಟೈಮ್ ಇಲ್ಲ. ಅದಕ್ಕೆ ತಮ್ಮ ಕೆಲಸಕ್ಕೆ ಹೋಗ್ಯಾರ ಅವ್ರು. ಇಂಡೈರೆಕ್ಟಾಗಿ ಪಿಂಡಿಡ್ತಾವ ನೋಡಿ ಮುತ್ಕಿ. ಹೌದೇನ್ರಿ? ಮತ್ತೆ ಹೆಂಗಾತ್ರಿ ಹೋಗಿದ್ದು ಕಾರ್ಯ? ಚಲೋ ಅಥವಾ ಕಾರ್ಯ ಅನ್ನಕ್ಕೇನೆ ಬರೀ ನೋಡ್ಕೊಂಡು ಬರಕ್ಕೆ ಹೋಗಿದ್ವಲ್ಲ. ಪಿಕ್ಸ್ ಅಂತರೂ ಆತೆ, ಇನ್ನೇನು ವಾಲ್ಗ ಓದ್ಸೋದಷ್ಟೇ ನಾವು. ಪಿಕ್ಸ್ ಮಾಡ್ಕೊಂಬಿಟ್ಟಿರಿ ನೀವೀಗ? ಮತ್ತೆ ಅದಕ್ಕೆ ಅಲ್ಲ ಹೋಗಿದ್ದಿದ್ದು, ಮದುವೆ ಪಿಕ್ಸ್ ಮಾಡ್ಕೊಂಬರಕ್ಕೆ ಹೋಗಿದ್ದಿದ್ದು. ಅದು ಭಾಳ ಜಲ್ದಿ ಆಗ್ಲಿಲ್ರಿ ಇದು. ಆದ್ರೆ ಈ ವಯಸ್ಸೊಳಗೆ ಭಾಳ ಜಲ್ದಿ ಆತ್ರಿ ಇದು. ಮದುವೆ ವಯಸ್ಸವ ನಾವೇನು ಸಣ್ಣ ವಯಸ್ಸೊಳಗೆ ಮದುವೆ ಮಾಡತ್ತೀವೇನ? ಮದುವೆ ವಯಸ್ಸಿಗೆ ಬಂದಾರ ಮದುವೆ ಮಾಡತ್ತೀವಿ. ಏನು ಈಗ ಮಾಡ್ಲಾರ್ದಾನೆ ಮುದುಕರಾದಾಗ ಮಾಡ್ಬೇಕೇನು ಮದುವೆನೇ? ಆಗೋ ವಯಸ್ಸೋಗೆಲ್ಲ ಆಗ್ಬಿಡ್ಬೇಕು. ಇಲ್ಲ ಅಂದ್ರೆ ಮನೆ ಹಾಳು ಮಾಡೋರು ಭಾಳ ಜನ ಇರ್ತಾರೆ. ಮನ್ಯಾಗ ಶುಭ ಕಾರ್ಯ ನಡೆದಿಲ್ಲ ಭಾಳ ದಿನ ಆತು. ನನ್ನ ಮೊಮ್ಮಕ್ಕಳು ನೋಡ್ಬೇಕು ನಾ ಮದ್ವೆ ಕಣ್ತುಂಬ. ಅದಕ್ಕೆ ಮುಂಚೆ ಎದುರು ಸಾಯ್ಬಾರ್ದ? ಎಷ್ಟರ ದಿಮಾಕ್ಲೆ ಮಾತಾಡ್ತಿ. ಮತ್ತೆ ವಯಸ್ಸು ಮುಗಿದ್ಮ್ಯಾಗ ಮಾಡಬಾರ್ದು. ಹೌದು. ಮತ್ತೆ ನೀವಿಷ್ಟ ಆಗಿರಲ್ಲ, ಅಕ್ಕಿ ಎಲ್ಲ ಅದಾಳ ನನ್ನ ಸೊಸಿ. ಏನು ತಿರ್ಗೋದು ಇನ್ನೂ ಮುಗ್ದಿಲ್ಲ ಅಂತ ಏನಾಕಿಂದ? ಬಂದಾಳ್ರಿ, ಬಂದು ಮಕ್ಕೊಂಡಾಳ. ಏನು ಸುಸ್ತಾಗ್ಯಾಳಂತೆ, ಪಾರ್ಟಿ ಮುಗಿಸ್ಕೊಂಡು ಅದಕ್ಕೆ ಮಕ್ಕೊಂಡಾಳ. 3 ಹೊತ್ತು ಇದೆ ಆತಕ್ಕಿಂದೆ. ಮನೆ ಹೆಣ್ಮಗಳಾಗಿ ಜವಾಬ್ದಾರಿ ತಗೋಬೇಕನ್ನೋದು ಇದೇ ಇಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ದಂಡ ಪಿಂಡ ತಂದು ಇಟ್ಕೊಂಡಂಗಾಗೈತೆ ಮನ್ಯಾಗ. ಒಂದು ಕತ್ತಿಗೆ ಇಟ್ಕೊಂಡಂಗಾಗೈತೆ ನೋಡಂಗೆ. ಹಡದು ಮಕ್ಕಳನ್ನ ಮದುವೆ ಹೆಂಗೆ ಮಾಡ್ಬೇಕು ನಿಂತೆ ಇದಕ್ಕೇನಿಲ್ಲ, ಚಿಂತೆನೇ ಇಲ್ಲ. 3 ಹೊತ್ತು ತಿರುಗೋದು, ತಿನ್ನೋದು, ಮಲಗೋದು. ತಾಯಿ ಅಂತಿಕ್ಕಿ ತಾಯಿ. ಇರ್ಲಿ ಬಿಡ್ರಿ ಪಾಪ. ಅಯ್ಯ ಪಾಪ ಮುಸುಡಿಗಕ್ಕಿ ಸೊಕ್ಕಿಲ್ಲ ಮೆರಿತಾಳಕ್ಕಿ. ಮತ್ತೇನು ಮಕ್ಕಳ ಮದುವೆ ಮಾಡ್ಬೇಕನ್ನೋದು ಇದು ಚಿಂತೆ ಇಲ್ಲಕ್ಕಿಗೆ. ನೀವು ಮಾಡತ್ತಿರಲ್ರಿ, ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ರಿ ಅಕ್ಕಿ. ಹಡ ತಾಯಿ ಆಗಿ ಆಕಿ ಮಾಡ್ಬೇಕು, ಮತ್ತೆ ಆಕಿ ಮಾಡತ್ತಿರಲ್ಲ ಅಂತ ಮತ್ತೆ ನಾವ ಮಾಡ್ಬೇಕಲ್ವಾ? ಹೋಗಲ್ಲ ಬೇಡ, ಆಕಿ ಮಾಡಿದ್ರೆ ಎಷ್ಟು ಬಿಟ್ಟಷ್ಟು. ನನ್ನ ಮೊಮ್ಮಕ್ಕಳದು ಮದುವೆ ನಾನು ಯಾರು ಮಾಡಿರ್ಬಾರ್ದು ಹಂಗೆ ಮಾಡ್ತೇನೆ.